ನಮಸ್ಕಾರ ಕೇಳುಗರೆ, ಕೇಳ್ತಾ ಇದ್ದೀರಾ? ಇದು ರೇಡಿಯೋ ಸಾರಂಗ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಕೈಗಳ ನೈರ್ಮಲ್ಯ ಆರೋಗ್ಯಕರ ಜೀವನಕ್ಕೆ ಅಮೂಲ್ಯ. ಹೌದು, ಇಂದು ವಿಶ್ವ ಕೈ ತೊಳೆಯುವ ದಿನ. ಶುಚಿತ್ವ ಕಾಯುವ ಸರಳ ವಿಧಾನದ ಬಗ್ಗೆ, ಕೈ ತೊಳೆಯುವುದಕ್ಕೆ ಇಷ್ಟೊಂದು ಮಹತ್ವ ಯಾಕೆ, ಈ ಎಲ್ಲ ವಿಚಾರವಾಗಿ ಇದೀಗ ನಮ್ಮ ಜೊತೆಗೆ ಈ ಕುರಿತು ಮಾತನಾಡಲಿದ್ದಾರೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ಸಮುದಾಯ ವೈದ್ಯಕೀಯ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವ ಡಾಕ್ಟರ್ ಪ್ರಸನ್ನ ಮಿತ್ರ. ಎಲ್ಲ ಕೇಳುಗರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರಸನ್ನ ಮಿತ್ರ, ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ಸಮುದಾಯ ವೈದ್ಯಕೀಯ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ಪುನಃ ವಿಶ್ವ ಕೈ ತೊಳೆಯುವ ದಿನದ ಅಂಗವಾಗಿ ಕೆಲವೊಂದು ಸಂದೇಶಗಳನ್ನು ನಿಮಗೆ ನೀಡಲು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶ್ವ ಕೈ ತೊಳೆಯುವ ದಿನ ಒಂದು ಧ್ಯೇಯ ವಾಕ್ಯದೊಂದಿಗೆ ಬಂದಿದೆ. ಪ್ರತಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ದಿನಕ್ಕೂ ಕೂಡ ಒಂದು ಧ್ಯೇಯ ವಾಕ್ಯ ಇರ್ತದೆ, ಹಾಗೂ ಪ್ರತಿ ವರ್ಷ ಇದು ಬದಲಾಗ್ತಾ ಇರ್ತದೆ. ಈ ವರ್ಷದ ಧ್ಯೇಯ ವಾಕ್ಯ ಏನಂದರೆ, ದ ಫ್ಯೂಚರ್ ಈಸ್ ಎಟ್ ಹ್ಯಾಂಡ್, ಲೆಟ್ಸ್ ಮೂವ್ ಫಾರ್ವರ್ಡ್ ಟುಗೆದರ್. ಅಂದರೆ ಭವಿಷ್ಯವು ಕೈಯಲ್ಲಿದೆ, ನಾವು ಒಂದಾಗಿ ಮುನ್ನಡೆಯೋಣ ಅಂತ. ಅಂದರೆ ನಮ್ಮ ಕೈಯ ಆರೋಗ್ಯ, ಕೈಯ ಶುಚಿತ್ವ ಎನ್ನುವಂಥದ್ದು ನಮ್ಮ ಸಾರ್ವತ್ರಿಕ ಆರೋಗ್ಯ ಹಾಗೂ ಇತರರ ಆರೋಗ್ಯ, ಇದರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ ಎನ್ನುವುದರ ಒಂದು ಸಾರಾಂಶ. 2008ರಿಂದ ಪ್ರತಿ ವರ್ಷವೂ ಕೂಡ ಅಕ್ಟೋಬರ್ 15ರಂದು ವಿಶ್ವ ಕೈ ತೊಳೆಯುವ ದಿನ ಅಂತ ಆಚರಿಸ್ತಾ ಇದ್ದಾರೆ ಅಥವಾ ಪರಿಪಾಲಿಸ್ತಾ ಇದ್ದಾರೆ. ಯಾಕೆಂತೇಳಿದರೆ, ಒಂದು ಜಾಗತಿಕ ಕೈ ತೊಳೆಯುವ ಸಹಭಾಗಿತ್ವ ಅಂದರೆ ಗ್ಲೋಬಲ್ ಹ್ಯಾಂಡ್ ವಾಷಿಂಗ್ ಪಾರ್ಟ್ನರ್ಶಿಪ್ಪನ್ನು 2008ರಲ್ಲಿ ಸ್ಥಾಪಿಸಲಾಯಿತು. ಇದರಲ್ಲಿ ಅಟ್ಲಾಂಟಾದ CDC, ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್, ಅಂದರೆ ರೋಗ ನಿಯಂತ್ರಣ ಕೇಂದ್ರ ಅಂತ ನಾವು ಅದನ್ನು ರೂಪಾಂತರಿಸಿದರೆ, ಈ ಕೇಂದ್ರದ ಸಹಭಾಗಿತ್ವದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಹಾಗೂ ಇನ್ನಿತರ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಕೈ ಜೋಡಿಸಿಕೊಂಡು ವಿಶ್ವ ಕೈ ತೊಳೆಯುವ ದಿನ ಅಂಥೇಳಿ ಒಂದು ಆಚರಣೆಯನ್ನು ಜಾರಿಗೆ ತಂದರು. ಯಾಕೆಂತೇಳಿದರೆ, ಇವತ್ತು ಬಹುಶಃ ಕೋವಿಡ್ ಮಹಾಮಾರಿ ಹತ್ತಿರ 2 ವರ್ಷ ಆಗ್ತಾ ಬಂತು. ಈ ಸಂದರ್ಭದಲ್ಲಿ ಕೈ ತೊಳೆಯುವ ಬಗ್ಗೆ ಬಹುಶಃ ಎಲ್ಲರೂ ತಿಳಿದಿದ್ದೇವೆ ಹಾಗೂ ಆಗಿಂದಾಗೆ ಕೈ ತೊಳೆಯುವ ಅಭ್ಯಾಸವನ್ನು ಬೆಳೆಸಿಕೊಂಡಿದ್ದೇವೆ. ಆದರೆ ಈ ಸಹಭಾಗಿತ್ವ ಏನಿದೆ ಅಥವಾ ಈ ವಿಶ್ವ ಕೈ ತೊಳೆಯುವ ದಿನದ ಧ್ಯೇಯವಾಕ್ಯ ಏನಿದೆ, ಇದು ನಮ್ಮ ಈ ಕೋವಿಡ್ ಮಹಾಮಾರಿಯ ಆರಂಭದಗಿಂತಲೂ ಮುಂಚೆ ಆರಂಭವಾದದ್ದು. ಯಾಕೆಂತ ಹೇಳಿದರೆ, ಮುಖ್ಯವಾಗಿ ಶುಚಿ ಇಲ್ಲದ ಅಥವಾ ಅಸ್ವಚ್ಛ ಕೈಗಳಿಂದ ಎಷ್ಟೊಂದು ರೋಗಗಳು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತವೆ, ಅಂದರೆ ಸಾಂಕ್ರಾಮಿಕ ರೋಗಗಳ ಉತ್ಪತ್ತಿ ಆಗ್ತದೆ ಅಂತ ಹೇಳುವುದನ್ನು ಮನಗಂಡಿದ್ದಾರೆ. ಈಗ ನಾವು ನಮ್ಮ ದೈನಂದಿನ ಪ್ರಕ್ರಿಯೆಗಳಲ್ಲಿ ಅಥವಾ ನಮ್ಮ ದಿನಚರಿಯಲ್ಲಿ ನಮ್ಮ ಕೈಯನ್ನು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಹಲವಾರು ಕಡೆ ತಾಗಿಸ್ತಾ ಇರ್ತೇವೆ. ಅಂದರೆ ಅದು ಜೈವಿಕ ಇರ್ಬೋದು, ಅಜೈವಿಕವಾದಂಥ ಮೇಲ್ಮೈಗಳು ಅಂದರೆ ಸರ್ಫೇಸಸ್ ಅಂತ ಏನಿದೆ. ಉದಾಹರಣೆಗೆ ಹೇಳುವುದಾದರೆ, ನಾವು ಮನೆಯಿಂದ ಕೆಲಸಕ್ಕೆ ಹೊರಡುವಾಗ ನಾವು ವಾಹನದ ಭಾಗಗಳನ್ನು ಮುಟ್ಟುತ್ತೇವೆ, ಬಾಗಿಲನ್ನು ಮುಟ್ಟುತ್ತೇವೆ. ಅಷ್ಟಲ್ಲದೆ ನಾವು ಕಟ್ಟಡದ ಒಳಗೆ ನಾವು ಪ್ರವೇಶಿಸುವಾಗ ಅಲ್ಲಿನ ಬಾಗಿಲಿನ ವಿವಿಧ ಭಾಗಗಳನ್ನು ಮುಟ್ಟುತ್ತೇವೆ, ಮೆಟ್ಟಿಲುಗಳನ್ನು ಮುಟ್ಟುತ್ತೇವೆ. ಲಿಫ್ಟ್ಗಳಲ್ಲಿ ಹೋಗುವಾಗ ನಾವು ಲಿಫ್ಟಿನ ಬಟನ್ಗಳನ್ನು ಮುಟ್ಟುತ್ತೇವೆ. ಹೀಗೆ ಗೊತ್ತಿಲ್ಲದೆ ಹಲವು ಭಾಗಗಳನ್ನು ಮುಟ್ಟುತ್ತೇವೆ. ಆದರೆ ಯಾವ ಮೇಲ್ಮೈಯಲ್ಲಿ, ಅಂದರೆ ಯಾವ ಸರ್ಫೇಸ್ನಲ್ಲಿ ಯಾವ ಸೂಕ್ಷ್ಮಾಣು ಅಡಗಿದೆ ಅಂತ ಹೇಳೋದು ನಮಗೆ ಗೊತ್ತಿರುವುದಿಲ್ಲ. ಹಾಗಾಗಿ ಈ ಇದೊಂದು ಉದಾಹರಣೆ ಅಷ್ಟೇ. ಇದೇ ರೀತಿ ಹಲವು ಸಂದರ್ಭಗಳಿರ್ತವೆ. ಇಷ್ಟೆಲ್ಲ ನಾವು ವಸ್ತುಗಳನ್ನು ಮುಟ್ಟಿ ಆಮೇಲೆ ನಾವು ಕೈ ತೊಳೆಯದೆ ಆಹಾರವನ್ನು ಸೇವಿಸಿದರೆ ಆಗ ಸೂಕ್ಷ್ಮಾಣು ಜೀವಿಗಳು ಆ ಭಾಗದಿಂದ, ಅಂದರೆ ಆ ಮೇಲ್ಮೈಯಿಂದ, ಆ ಸರ್ಫೇಸ್ನಿಂದ ನಮ್ಮ ಶರೀರದ ಒಳಗೆ ಪ್ರವೇಶ ಪಡೆಯುತ್ತವೆ. ಇದರಲ್ಲಿ ಮುಖ್ಯವಾಗಿ ಬ್ಯಾಕ್ಟೀರಿಯಾಗಳು, ಬಹಳಷ್ಟು ರೋಗಗಳನ್ನು ಉಂಟು ಮಾಡುವಂಥ ಬ್ಯಾಕ್ಟೀರಿಯಾಗಳು ಶರೀರವನ್ನು ಪ್ರವೇಶಿಸುವ ಸಾಧ್ಯತೆ ಇರ್ತದೆ. ಅದರಲ್ಲೂ ಕೂಡ ಟೈಫಾಯ್ಡ್, ಕೊಲೆರಾದಂತಹ ಮಹಾಮಾರಿಗಳನ್ನು ಉಂಟು ಮಾಡುವ ಸೂಕ್ಷ್ಮಾಣು ಜೀವಿಗಳು. ಇನ್ನೊಂದು ವಿಚಾರ ನಾನು ಇಲ್ಲಿ ಹೇಳಲಿಕ್ಕೆ ಬಯಸುವುದೇನಂತ ಹೇಳಿದರೆ, ಇಂದಿನ ದಿನಕ್ಕೂ ಕೂಡ ಸರಿಸುಮಾರು 5ನೇ ಒಂದು ಜಾಗತಿಕ ಜನಸಂಖ್ಯೆ ಸ್ವಚ್ಛ ಕೈಗಳಿಂದ ವಂಚಿತವಾಗಿದೆ ಅಂತ ಹೇಳಿದರೆ ಆಶ್ಚರ್ಯಕರವಾದಂಥ ಒಂದು ಸಂಗತಿ ಆಗಿರ್ತದೆ. ಆದರೆ ಇದು ಹೌದು, ಸುದ್ದಿ ರೀತಿಯಲ್ಲಿ ಕಂಡರೂ ಕೂಡ ಸಮೀಕ್ಷೆಗಳಿಂದ ಸಮೀಕ್ಷೆಗಳಿಂದ ಹೊರಬಂದಂಥ ಒಂದು ಆಘಾತಕಾರಿ ವಿಷಯ. ಅದರಲ್ಲೂ ಕೂಡ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಈ ಶುಚಿತ್ವದಿಂದ ವಂಚಿತರಾದವರ ಸಂಖ್ಯೆ ಜಾಸ್ತಿ ಅಭಿವೃದ್ಧಿ ಹೊಂದಿದ ದೇಶಗಳಿಗಿಂತ ಅಂತ. ಆದರೆ ಈಗ ಕೋವಿಡ್ ಮಹಾಮಾರಿ ಬಂದ ನಂತರ ಒಂದಷ್ಟು ಬದಲಾವಣೆಗಳು ಉಂಟಾಗಿದೆ ಮನುಷ್ಯರ ವರ್ತನೆಯಲ್ಲಿ. ಅಂದರೆ ನಾವೀಗ ಆಗಿಂದಾಗೆ ಕೈ ತೊಳೆಯುವ ಅಭ್ಯಾಸವನ್ನು ಮಾಡಿಕೊಂಡಿದ್ದೇವೆ. ಹಾಗೆ ನಾನು ಇಲ್ಲಿ ಹೇಳ ಬಯಸಿದಂಥ ವಿಷಯ ಏನಂತ ಹೇಳಿದರೆ, ಜಾಗತಿಕವಾಗಿ ಇದೊಂದು ಸಮಸ್ಯೆ. ಮತ್ತು ಅಸ್ವಚ್ಛವಾದಂಥ ಅಂದರೆ ಸ್ವಚ್ಛವಿಲ್ಲದ
ಕೈಗಳಿಂದ ರೋಗಗಳು ಹಲವಾರು ಹರಡುವ ಸಮಸ್ಯೆಗಳು ಇರ್ತದೆ ಅಂತೇಳಿ, ಸಾಧ್ಯತೆಗಳು ಇರ್ತದೆ ಅಂತೇಳಿ. ನಂತರ ಇನ್ನೊಂದೇನು ಅಂತ ಹೇಳಿದರೆ, ಈಗ ನಾವು ಕೈಗಳನ್ನು ತೊಳೆಯುವಾಗ ಕೈಗಳನ್ನು ಹೇಗೆ ತೊಳಿಬೇಕು, ನಂತರ ಕೈಯನ್ನು ನಾವು ಸೋಪಿನಿಂದ ತೊಳೆದ್ರೆ ಸಾಕಾ, ಅಥವಾ ಆಗಿಂದಾಗೆ ನಾವು ಉಪಯೋಗಿಸುವಂಥ ಸ್ಯಾನಿಟೈಸರ್ಗಳು ಅಥವಾ ಏನು ಹೇಳ್ತೇವೆ ಸ್ಟರೀಲಿಯಂಗಳು ಅಥವಾ ಆಲ್ಕೋಹಾಲ್ ಅಥವಾ ಮದ್ಯಸಾರದಿಂದ ಕೂಡಿದಂತಹ ದ್ರಾವಣಗಳು ಇವುಗಳನ್ನು ಉಪಯೋಗಿಸಿ ತೊಳೆಯಬೇಕಾ ಅಥವಾ ಕೈಯನ್ನು ಸ್ವಚ್ಛ ಮಾಡಬೇಕಾ ಅಂತ ಹೇಳುವಂಥದ್ದು ಮುಂದಿರುವ ಪ್ರಶ್ನೆ. ಇದಕ್ಕೆ ಉತ್ತರ ಬಹಳ ಸರಳ. ನಮ್ಮ ಕೈಯನ್ನು ನಾವು ಸೋಪಿನಿಂದ ಹರಿಯುವ ನೀರಿನಲ್ಲಿ ತೊಳೆದರೆ ಸಾಕು. ಸೋಪಿನಲ್ಲಿಯೂ ಕೂಡ ನಿಷ್ಕ್ರಿಮೀಕರಣಗೊಳಿಸುವಂತಹ ಗುಣಗಳು ಹಲವಾರು ಇರ್ತದೆ. ಹಾಗಾಗಿ ಯಾವುದೇ ಗಾಬರಿ ಇಲ್ಲ, ಯಾವುದೇ ಹೆದರಿಕೆ ಇಲ್ಲ. ಅದು ಏನಾಗ್ತದೆ ಅಂತ ಹೇಳಿದರೆ, ಈಗ ನಾವು ನಮ್ಮ ಕೆಲಸವನ್ನು, ನಮ್ಮ ಉದ್ಯೋಗವನ್ನು ಹೊಂದಿಕೊಂಡು, ಈಗ ಸರ್ವೇ ಸಾಧಾರಣವಾಗಿ ಈಗ ನಾವು ಮನೆಯಲ್ಲಿ ಇರುವುದಾದರೆ ಅಥವಾ ಬಾಕಿ ಸಾಧಾರಣವಾದ ಕೆಲಸಗಳಲ್ಲಿ ಇರುವವರಾದರೆ ನಮಗೆ ಸಾಬೂನನ್ನು ಉಪಯೋಗಿಸಿ ಕೈ ತೊಳೆಯೋದು ಸಾಕು. ಅದರಲ್ಲೂ ಕೂಡ ಲಿಕ್ವಿಡ್ ಅಥವಾ ದ್ರವರೂಪದ ಸಾಬೂನಿದ್ದರೆ ಅದು ಬಹಳಷ್ಟು ಉತ್ಕೃಷ್ಟ. ಹರಿಯುವ ನೀರಿನಲ್ಲಿ, ಸ್ವಚ್ಛವಾದ ನೀರಿನಲ್ಲಿ ಕೈ ತೊಳೆಯಬೇಕು. ನಂತರ ಈ ಮದ್ಯಸಾರೆಯು ಇರುವಂತಹ ದ್ರಾವಣಗಳು, ಅಂದರೆ ನಾನು ಸ್ಯಾನಿಟೈಸರ್ ಅಂತ ಸರ್ವೇ ಸಾಧಾರಣವಾದ ಒಂದು ಶಬ್ದವನ್ನು ಬಳಸಿ ಅದನ್ನು ಕರೆಯೋದಾದರೆ, ಆ ಸ್ಯಾನಿಟೈಸರ್ಗಳನ್ನು ಯಾವಾಗ ಉಪಯೋಗಿಸಬೇಕು? ಮುಖ್ಯವಾಗಿ ಆರೋಗ್ಯ ಕಾರ್ಯಕರ್ತರಲ್ಲಿ, ಅಂದರೆ ಹೆಲ್ತ್ ಕೇರ್ ಪ್ರೊವೈಡರ್ಸ್, ಆರೋಗ್ಯ ಕಾರ್ಯಕರ್ತರಂದರೆ ಸಿಬ್ಬಂದಿಗಳಿರ್ಬೋದು, ಆರೋಗ್ಯ ಕಾರ್ಯಕರ್ತರಿರ್ಬೋದು, ವೈದ್ಯರಿರ್ಬೋದು. ಅಂದರೆ ಆರೋಗ್ಯ ಕ್ಷೇತ್ರದಲ್ಲಿ ದುಡಿಯೋರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಅವರು ಈಗ ರೋಗಿಗಳನ್ನು ಆರೈಕೆ ಮಾಡ್ತಾರೆ ಅಥವಾ ಅವರು ಆರೈಕೆ ಮಾಡುವ ವ್ಯಕ್ತಿಗಳಲ್ಲಿ ಸೋಂಕು ಇರುವವರು, ಯಾವುದೇ ರೀತಿಯ ಇನ್ಫೆಕ್ಷನ್, ಸೋಂಕು ಇರುವವರ ಸಾಧ್ಯತೆ ಜಾಸ್ತಿ ಇರುವ ಕಾರಣ ಅವರು ಈ ಸ್ಯಾನಿಟೈಸರ್ಗಳನ್ನು ಬಳಕೆ ಮಾಡುವಂಥದ್ದು ಉತ್ತಮ. ಅದರಲ್ಲೂ ಕೂಡ ಈಗ ಕೈಯಲ್ಲಿ ಹೆಚ್ಚಿನ ಕೊಳೆ ಇದ್ದರೆ, ಅಂದರೆ ಮಣ್ಣು ತುಂಬ ತುಂಬಿಕೊಂಡಿದೆ, ಕೈಯ ಎಡೆಯಲ್ಲಿ ತುಂಬ ಕೊಳೆಯಾಗಿದೆ ಅಂತ ಹೇಳಿದರೆ, ಆಗ ಸಾಬೂನನ್ನು ಉಪಯೋಗಿಸಿ ಕೈ ತೊಳೆಯುವುದೇ ಉತ್ತಮ. ಅವರು ಅಂದರೆ ಈಗ ಆಲ್ಕೋಹಾಲ್ ಅಥವಾ ಈ ಸ್ಯಾನಿಟೈಸರ್ ಇರುವಂಥ ದ್ರಾವಣಗಳು ಏನಿದೆ ಅವುಗಳನ್ನು ಬಳಸುವುದರಿಂದಾಗಿ ಕೈ ಅಷ್ಟೊಂದು ಶುಚಿ ಆಗುವುದಿಲ್ಲ. ಅಂದರೆ ಕೈಯಲ್ಲಿ ಬಹಳಷ್ಟು ಮಣ್ಣು ತುಂಬಿಕೊಂಡಿದ್ದರೆ ಏನಾಗ್ತದೆ ಅಂತ ಹೇಳಿದರೆ, ಈ ಸ್ಯಾನಿಟೈಸರ್ಗಳು ನಾವು ನಮ್ಮ ಕೈಗೆ ಅದನ್ನು ಹಾಕಿಕೊಂಡಾಗ ಅಲ್ಲಿ ಕ್ರಿಮಿಗಳ ಮೇಲೆ ಅವು ಪರಿಣಾಮವನ್ನು ಬೀರ್ತದೆ, ಕ್ರಿಮಿಗಳನ್ನು ಕೊಲ್ತದೆ. ಆದರೆ ಕೈಯಲ್ಲಿ ಮೊದಲೇ ಬಹಳಷ್ಟು ಮಣ್ಣು ತುಂಬಿಕೊಂಡಿದ್ದರೆ ಏನು ಮಾಡ್ತದೆ ಅಂತ ಹೇಳಿದರೆ, ಈ ದ್ರಾವಣ ಅದರ ಕಾರ್ಯವನ್ನು ಈ ಮಣ್ಣು ಏನು ಮಾಡ್ತದೆ ಅಥವಾ ಕೊಳೆ ತುಂಬಿಕೊಂಡಿರುವ ಕೊಳೆ ಏನು ಮಾಡ್ತದೆ, ಅದರ ಕೆಲಸವನ್ನು ಸ್ಥಗಿತಗೊಳಿಸ್ತದೆ. ಹಾಗಾಗಿ ಸ್ಯಾನಿಟೈಸರಿಗೆ ಕ್ರಿಮಿಗಳನ್ನು ಕೊಲ್ಲಲಿಕ್ಕೆ ಕಷ್ಟ ಆಗ್ತದೆ, ಹಾಗೆ ಕೈಯಲ್ಲಿರುವಂಥ ಕ್ರಿಮಿಗಳು ಉಳ್ಕೊಂಡು ಬಿಡ್ತವೆ. ಹಾಗಾಗಿ ಈ ಸಂದರ್ಭಗಳಲ್ಲಿ ಸೋಪಿನಿಂದ ತೊಳೆಯುವುದೇ ಉತ್ತಮ. ಈಗ ಕೈಯನ್ನು ಸೋಪಿನಿಂದ ತೊಳೆಯುವಂಥ ವಿಧಾನ ಹೇಗೆ? ಅದರಲ್ಲೂ ಕೂಡ ವಿಶ್ವ ಆರೋಗ್ಯ ಸಂಸ್ಥೆಯವರು ಮತ್ತು CDC, ನಾನೀಗಾಗಲೇ ಹೇಳಿದ ಹಾಗೆ ರೋಗ ನಿಯಂತ್ರಣ ಕೇಂದ್ರ ಅಟ್ಲಾಂಟಾದಲ್ಲಿರುವ CDC ಏನಿದೆ, ಅವುಗಳು ಒಂದು ಮಾರ್ಗದರ್ಶಿಯನ್ನು ರೂಪಿಸಿವೆ. ಅದರ ಏನಂತ ಹೇಳಿದರೆ, ನಮ್ಮ ಕೈಯನ್ನು ನಾವು 5 ಹಂತದಲ್ಲಿ ತೊಳಿಬೇಕು ಅಂತೇಳಿ. ಅಂದರೆ ಕೈ ತೊಳೆಯುವ ನಮ್ಮ ಆ ಪ್ರಕ್ರಿಯೆ ಏನಿದೆ ಅದು 5 ಹಂತಗಳನ್ನು ಒಳಗೊಂಡಿದೆ ಅಂತೇಳಿ. ಯಾವುದು ಈ 5 ಹಂತಗಳು? ಮೊದಲನೆಯ ಹಂತ ಕೈಯನ್ನು ನೀರಿಗೆ ಒಡ್ಡುವಂಥದ್ದು. ಕೈಯನ್ನು ನೀರಿಗೆ ಒಡ್ಡುವಂಥದ್ದು, ಸಾಬೂನನ್ನು ಹಚ್ಚುವಂಥದ್ದು, ಅಂದರೆ ದ್ರವರೂಪದ ಸಾಬೂನಿರ್ಬೋದು ಅಥವಾ ಘನೀಕೃತ ಸಾಬೂನಿರ್ಬೋದು, ಸಾಬೂನನ್ನು ಹಚ್ಚುವಂಥದ್ದು. ನಂತರ ನೊರೆಯನ್ನು ಉಂಟು ಮಾಡುವಂಥದ್ದು, ನೊರೆಯನ್ನು ಉಂಟು ಮಾಡಿ ಅದನ್ನು ತಿಕ್ಕುವಂಥದ್ದು. ನಂತರ ನೀರಿನಿಂದ ಕೈಯನ್ನು ಪುನಃ ತೊಳೆಯುವಂಥದ್ದು. ಅದನ್ನು ವೆಟ್, ಲ್ಯಾದರ್, ಅಪ್ಲೈ, ರಿನ್ಸ್ ಆ್ಯಂಡ್ ಡ್ರೈ ಅಂತ. ನಂತರದ ಹಂತ ಏನಿದೆ, ಡ್ರೈ ಮಾಡುವಂಥದ್ದು, ಕೈಯನ್ನು ಶುಷ್ಕಗೊಳಿಸುವಂಥದ್ದು. ಅದು ಕೂಡ ಒಂದು ಶುಚಿಯಾದ ಒಣ ಬಟ್ಟೆಯಿಂದ ಕೈಯನ್ನು ಒರೆಸಿಕೊಳ್ಳಬೇಕು, ಅಥವಾ ಟಿಶ್ಯೂ ಪೇಪರ್ ಇದ್ದರೆ ಟಿಶ್ಯೂ ಪೇಪರಿಂದ ಒರೆಸಿಕೊಳ್ಳಬೇಕು. ಸೊ ಇವಿಷ್ಟು ಮುಖ್ಯವಾದ ಹಂತಗಳು. ಇನ್ನು ಕೆಲವರು ಅದರಲ್ಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೈಯನ್ನು, ಈಗ ನಾವು ನೀರಿನಿಂದ ಒದ್ದೆ ಮಾಡುವಂಥದ್ದು ಹೇಳಿದೆ, ಸಾಬೂನನ್ನು ಹಾಕುವಂಥದ್ದು ಹೇಳಿದೆ. ಸಾಬೂನನ್ನು ಹಾಕಿ ನಂತರ ಏನು ಮಾಡಬೇಕು? 2 ಕೈಗಳಿಗೆ ಹಾಕಿಕೊಳ್ಳಬೇಕು. ನಂತರ ಹಸ್ತವನ್ನು ಮೊದಲು ತೊಳ್ಕೊಳ್ಬೇಕು. ಹಸ್ತವನ್ನು ತೊಳೆದ ನಂತರ ಕೈಯ ಅಂದರೆ ಹಸ್ತದ ಹಿಂದುಗಡೆಯ ಭಾಗ ಏನಿದೆ ಅದನ್ನು ತೊಳಿಬೇಕು. ನಂತರ ಬೆರಳುಗಳನ್ನು ತೊಳಿಬೇಕು. ನಂತರ ಉಗುರಿನ ಭಾಗ ಏನಿದೆ ಅದನ್ನು ಶುಚಿಗೊಳಿಸಬೇಕು. ನಂತರ ಉಗುರಿನ ಎಡೆ, ನಾವು ಅದನ್ನು ವೆಬ್ ಸ್ಪೇಸ್ ಅಂತ ಕರಿತೇವೆ. ಉಗುರಿನ ಎಡೆಯಲ್ಲಿರುವಂತಹ ಚರ್ಮ ಏನಿದೆ ಆ ಭಾಗವನ್ನು ಶುಚಿಗೊಳಿಸಬೇಕು. ಅಂದರೆ ಹಸ್ತದ ಹಿಂದುಗಡೆ, ಬೆರಳುಗಳು, ಉಗುರುಗಳು ಮತ್ತು ಬೆರಳುಗಳ ಎಡೆಯಲ್ಲಿರುವಂಥ ಅಥವಾ ಬೆರಳುಗಳ ನಡುವೆ ಇರುವಂಥ ಚರ್ಮವನ್ನು, ಇವಿಷ್ಟನ್ನು ಶುಚಿಗೊಳಿಸಬೇಕು ಅಂಥೇಳಿ. ಒಟ್ಟಾರೆ ನಾವು ಎಷ್ಟು ಹೊತ್ತು ಕೈ ತೊಳಿಬೇಕು? ಇದಕ್ಕೆ ನಿರ್ದಿಷ್ಟವಾದಂಥ ಒಂದು ಗೊತ್ತುಪಡಿಸಿದಂತಹ ಸಮಯ ಅಂತೇಳಿ ಇಲ್ಲ. ಆದರೆ ಕನಿಷ್ಠ 20 ಸೆಕೆಂಡ್ಗಳಾದರೂ ನಾವು ಕೈ ತೊಳಿಬೇಕು ಅಂತ ಹೇಳಿ ಕೆಲವೊಂದು ಸಂಶೋಧನೆಗಳು ಹೇಳ್ತವೆ. ಅಂದರೆ 20 ಸೆಕೆಂಡ್ಗಳ ಕಾಲ ನಮ್ಮ ಕೈಯನ್ನು ನಾವು ಶುಚಿಗೊಳಿಸಬೇಕು ಅಂತೇಳಿ. ಈಗ ಸ್ಯಾನಿಟೈಸರ್ ಉಪಯೋಗಿಸಿ ನಾವು ಕೈಯನ್ನು ಶುಚಿಗೊಳಿಸುವುದಾದರೆ ಏನು ಮಾಡಬೇಕು? ಸ್ಯಾನಿಟೈಸರ್ ಉಪಯೋಗಿಸಿ ನಾವು ಕೈಯನ್ನು ಶುಚಿಗೊಳಿಸುವುದಾದರೆ
ಸ್ಯಾನಿಟೈಸರನ್ನು ಕೈಗೆ ಹಾಕಿದ ನಂತರ ಅದನ್ನು ಹಾಗೆ ಬಿಡಬೇಕು. ನಾವು ಅದನ್ನು ನಮ್ಮ ಕೈಯ ಎಲ್ಲ ಭಾಗಕ್ಕೂ ಪಸರಿಸುವಂತೆ ನೋಡಿದ ನಂತರ ಅದನ್ನು ಹಾಗೆ ಬಿಡಬೇಕು. ನಂತರ ಪುನಃ ಕೈ ತೊಳಿಲಿಕ್ಕೆ ಹೋಗಬಾರ್ದು. ಸ್ವಲ್ಪ ಹೊತ್ತು ಅದು ತನ್ನಿಂತಾನೇ ಒಣಗಲು ಬಿಡಬೇಕು. ಯಾಕೆ ಅಂತ ಹೇಳಿದರೆ ಈ ಸ್ಯಾನಿಟೈಸರ್ ಏನಿದೆ ಅದು ಕೈಯಲ್ಲಿರುವಂತಹ ಕ್ರಿಮಿಯನ್ನು ಕೊಲ್ಲುವಲ್ಲಿವರೆಗೆ ನಾವು ಕಾಯಬೇಕು. ಅದಾದ ನಂತರ ಅದು ತನ್ನಿಂತಾನೇ ಒಣಗಿ ಹೋಗ್ತದೆ. ಹಾಗೆ ಪುನಃ ಕೈಯನ್ನು ಒಣಗಿಸುವ ಅಗತ್ಯವಿಲ್ಲ. ಅದು ಕ್ರಿಮಿಗಳನ್ನು ಕೊಂದು ಹಾಕ್ತದೆ. ಹೀಗೆ ಕೈಯನ್ನು ಶುಚಿಯಾಗಿಡ್ತದೆ. ಇನ್ನೊಂದು ನಮ್ಮ ಮನಸ್ಸಲ್ಲಿ ಮೂಡುವಂತಹ ಪ್ರಶ್ನೆ ಏನು ಅಂತ ಹೇಳಿದರೆ, ನಾವು ದಿನಕ್ಕೆ ಎಷ್ಟು ಸಲ ಕೈ ತೊಳಿಬೇಕು? ಕೈ ತೊಳೆಯೋದಕ್ಕೆ ಇಂತಿಷ್ಟು ಸಲ ಅಂತ ಹೇಳಿ ಇಲ್ಲ. ಆದರೆ ನಾವು ಪ್ರತಿಯೊಂದು ಸಾರಿ ಆಹಾರ ಸೇವಿಸುವ ಮೊದಲು, ಆಹಾರ ಸೇವಿಸಿದ ನಂತರ, ಬಾತ್ರೂಮಿಗೆ ಹೋಗಿ ಬಂದ ನಂತರ, ಹಾಗೂ ಕೆಲವೊಮ್ಮೆ ಕೆಮ್ಮಿದಾಗ, ಸೀನಿದಾಗ ಅಥವಾ ಇನ್ಯಾವುದೋ ಒಂದು ವಸ್ತುಗಳನ್ನು ಮುಟ್ಟಿದಾಗ ನಾವು ಕೈಯನ್ನು ತೊಳ್ಕೊಳ್ಬೇಕಾಗ್ತದೆ. ಅದರಲ್ಲೂ ಕೂಡ ನಮಗೆ ಈಗ ನಾವು ಮುಟ್ಟಿದಂತಹ ವಸ್ತು ಏನಿದೆ ಅಥವಾ ಮೇಲ್ಮೈ ಸರ್ಫೇಸ್ ಏನಿದೆ ಅದು ಶುಚಿಯಾಗಿರದೆ ಇದ್ದದ್ದು ಅಂತೇಳಿ ಖಂಡಿತವಾಗಿ ಗೊತ್ತಿದ್ದರೆ ಮರೆಯದೆ ನಾವು ಕೈ ತೊಳಿಬೇಕು. ಹಾಗಾಗಿ ನಿರ್ದಿಷ್ಟ ಒಂದು ದಿನದಲ್ಲಿ ಇಷ್ಟೇ ಸಲ ಕೈ ತೊಳಿಬೇಕು ಅಂತೇಳಿ ಇಲ್ಲ. ಆದರೆ ನಾವು ಜಾಗರೂಕರಾಗಿ ನೆನಪಿನಿಂದ ಪ್ರತಿಯೊಂದು ಸಲ ನಾವು ಈ ವಸ್ತುಗಳನ್ನು ಮುಟ್ಟಿದಾಗ ಹಾಗೂ ಮತ್ತು ನಾನು ಈಗಲೇ ಹೇಳಿದಂತಹ ಸಂದರ್ಭಗಳಲ್ಲಿ ಕೈಯನ್ನು ತಪ್ಪದೆ ತೊಳಿಬೇಕು. ಈಗ ಇದರಲ್ಲಿ ನಾನು ಹೇಳಿದಂತಹ ಹೊಸತನ ಏನಿದೆ, ವಿಚಾರಗಳಲ್ಲಿ ಹೊಸತನ ಇಲ್ಲದೇ ಇರಬಹುದು. ಆದರೆ ಈ ವಿಶ್ವ ಕೈ ತೊಳೆಯುವ ದಿನ ಅಂಥೇಳಿ ನಾವೀಗ ಪ್ರತಿಯೊಂದು ವಿಷಯಕ್ಕೆ ಯಾಕೆ ದಿನ ಅಂತೇಳಿ ಮೀಸಲಾಗಿ ಇಡಬೇಕು? ಅದು ಯಾಕೆ ಅಂತ ಹೇಳಿದರೆ, ನಮಗೆ ಪ್ರತಿಯೊಂದು ಸಲ ಈ ಗೊತ್ತಿರುವ ವಿಚಾರವನ್ನು ಪುನರಾವಲೋಕನ ಮಾಡಲಿಕ್ಕೆ ನಮಗೆ ಒಂದು ಸಂದರ್ಭ ಒದಗಿ ಬರ್ತದೆ. ಆಗ ನಾವು ಏನಾಗ್ತದೆ ಅಂತ ಹೇಳಿದರೆ, ಒಂದು ರೀತಿಯ ಸಂದೇಶವನ್ನು ನಾವು ನಮ್ಮ ಮನಸ್ಸಿಗೆ ಕೊಡ್ತೇವೆ ಹಾಗೂ ತಿಳ್ಕೊಳ್ತೇವೆ, ಅದನ್ನು ಆಚರಣೆಗೆ ತರ್ತೇವೆ. ಅಷ್ಟು ಮಾತ್ರವಲ್ಲದೆ ನಾವು ಇದನ್ನು ಇತರರಿಗೆ ಕೂಡ ಹೇಳ್ತೇವೆ. ಹೀಗೆ ಈ ಒಂದು ಮೂಲ ಉದ್ದೇಶದಿಂದಾಗಿ ಪ್ರತಿಯೊಂದೊಂದು ದಿನವನ್ನು ಮೀಸಲಾಗಿ ಇಡುವಂಥದ್ದು. ಹಾಗೆ ವಿಶ್ವ ಕೈ ತೊಳೆಯ ದಿನ. ಹಾಗಾಗಿ ಇಲ್ಲಿ ನಮ್ಮ ಆಶಯ ಏನು ಅಂತ ಹೇಳಿದರೆ, ನಾವು ಪ್ರತಿಯೊಬ್ಬರೂ ಕೂಡ ನಮ್ಮ ಆರೋಗ್ಯವನ್ನು ಕಾಪಾಡುವ ದೃಷ್ಟಿಯಲ್ಲಿ ನಮ್ಮ ಆರೋಗ್ಯದ ಜೊತೆಗೆ ಇನ್ನೊಬ್ಬರ ಆರೋಗ್ಯ ಕೂಡ, ಯಾಕೆಂತ ಹೇಳಿದರೆ ಸಾಂಕ್ರಾಮಿಕ ರೋಗಗಳು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂಥವು. ಈಗ ನಾನು ಕೈ ತೊಳೆಯದೆ, ಕೈಯನ್ನು ಶುಚಿಗೊಳಿಸದೆ ಕೆಲವೊಂದು ಆಹಾರ ವಸ್ತುಗಳನ್ನು ಮುಟ್ಟುತ್ತಾ ಅಥವಾ ಆಹಾರ ವಸ್ತುವನ್ನು ನಾನು ಬರಿಗೈಯಲ್ಲಿ ಮುಟ್ಟಿ ಇನ್ನೊಬ್ಬರಿಗೆ ಕೊಡುವುದಾದರೆ ನಾನು ಸೋಂಕನ್ನು ಇನ್ನೊಬ್ಬರಿಗೆ ಹರಡಿದಾಗೆ ಹಾಗೆ ಆಗಬಾರ್ದು. ಈ ಉದ್ದೇಶಕ್ಕೋಸ್ಕರ ನಾವು ಈ ಕೈಯ ಶುಚಿತ್ವದ ಮಹತ್ವವನ್ನು ಮನಗಂಡು ನಾವು ನಮ್ಮ ಕೈಗಳನ್ನು ಶುಚಿಯಾಗಿಡುವುದು ಮಾತ್ರವಲ್ಲದೆ ಇತರರ ಆರೋಗ್ಯಕ್ಕೂ ಕೂಡ ನಾವು ನಮ್ಮ ಕೊಡುಗೆಯನ್ನು ನೀಡಬೇಕು ಅಂತ ಹೇಳುವಂಥದ್ದು ಈ ಆಶಯ. ಇದಕ್ಕೋಸ್ಕರ ನನ್ನನ್ನು ಇಲ್ಲಿಗೆ ಕರೆ ಮಾಡಿದ ರೇಡಿಯೋ ಸಾರಂಗ್ ತಂಡಕ್ಕೆ ನನ್ನ ಧನ್ಯವಾದಗಳು ಹಾಗೂ ಈ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲ ಕೇಳುಗರಿಗೂ ನನ್ನ ಧನ್ಯವಾದಗಳು. ಜೈ ಹಿಂದ್. ಶ್ರೋತೃಗಳೇ, ಇದುವರೆಗೆ ವಿಶ್ವ ಕೈ ತೊಳೆಯುವ ದಿನ ಹಾಗೂ ಕೈ ತೊಳೆಯುವುದಕ್ಕೆ ಇಷ್ಟೊಂದು ಮಹತ್ವ ಯಾಕೆ, ಈ ಎಲ್ಲ ವಿಚಾರವಾಗಿ ನಮ್ಮ ಜೊತೆಗೆ ಮಾಹಿತಿಯನ್ನು ನೀಡಿದವರು ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ಸಮುದಾಯ ವೈದ್ಯಕೀಯ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವ ಡಾಕ್ಟರ್ ಪ್ರಸನ್ನ ಮಿತ್ರ ಅವರ ಮಾತುಗಳನ್ನು ಆಲಿಸಿದ್ರಿ.